ನಿಗಮ ಟಿವಿ ಎಲ್ಲ ವೀಕ್ಷಕರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಒಳ್ಳೆ ವಿಷಯಗಳನ್ನ ಹೇಳುವಂಥ ನಿಗಮ ಟಿವಿನ ಯಾವಾಗಲೂ ಫಾಲೋ ಮಾಡ್ತಾ ಇರಿ, ನೋಡ್ತಾ ಇರಿ, ಅವ್ರನ್ನ ಹರಿಸಿ ಹಾರೈಸಿ. ಮತ್ತೆ ಈಗ ಪ್ರಣಾಳಿಕೆ ಭರವಸೆನೇ ತಗೊಳ್ಳಿ. ಪ್ರಣಾಳಿಕೆ ಭರವಸೆಯಲ್ಲಿ ಹಿಂಗ್ ಬರಬಾರ್ದಾಗಿತ್ತಂತೆ, ಅದು ಹಂಗ್ ಬರ್ಬೇಕಾಗಿತ್ತು. ಈ ಪದ ಇಲ್ಲಿರಬಾರ್ದಾಗಿತ್ತು, ಇದು ವ್ಯಾಕರಣ ತಪ್ಪಿದೆ, ಪದಗಳ ತಪ್ಪಿದೆ, ಜೋಡಣೆ ತಪ್ಪಿದೆ ಅಂತ ಹೇಳೋರು ಇಂಥ ಒಂದು ಮಾರಕ ನೋಟಿಫಿಕೇಶನ್ ಬಂದಾಗ ಏನ್ ಮಾಡ್ತಾ ಇದ್ರಪ್ಪ ನೀವು? ಓಕೆ ಸರ್, ಈಗ ನಾನು ಇನ್ನೊಂದು ವಿಷಯ ಕೇಳ್ತೀನಿ. ಈ ಸಂಘಟನೆ ಅಂತ ಬಂದಾಗ ಕಮ್ಯುನಿಸ್ಟ್ ಈಗ AITC ಏನಂತೇನಿದೆ, ಸೊ ಇಂಡೈರೆಕ್ಟ್ಲಿ ಕ್ಯಾನ್ ಬ್ಯಾಕ್ ಸಪೋರ್ಟ್ ಟು UPA ಗೌರ್ಮೆಂಟ್. ಎಸ್ ಆರ್ ನೋ ಸರ್? ಇಲ್ಲಿ ಅಲ್ಲ ನನ್ನ ಪ್ರಶ್ನೆ ಇದೆ. ಸೊ ಸಪೋರ್ಟ್ ಅವ್ರದ್ದು ಅವ್ರಿಗೆ ಬ್ಯಾಕ್ವರ್ಡ್ ಸಪೋರ್ಟ್ ಟೈಪ್ ತಾನೆ ಸರ್? ಇಲ್ಲಿ ಅಲ್ಲ ನಾನು ಈ ಪ್ರಶ್ನೆ ಕೇಳ್ತೀನಿ, ಅರ್ಥ ಮಾಡಿ. ಹೌದು, ಒಂದು ನೀವು ಹೇಳ್ತಾ ಇರೋದು ಒಂದು ರೀತಿಯಲ್ಲಿ ಈ ಅಂದ್ರೆ ಅವ್ರದೇ ಸರ್ಕಾರ ಇದೆ ಅನ್ನೋ ತರ ಒಂದು ನಾನು ನಿಮಗೆ ಮೀನ್ಸ್ ಅವ್ರ ಸಪೋರ್ಟಿವ್ ಸರ್ಕಾರ ಅಂತ ಅನ್ಕೋಬಹುದು. ಜೊತೆ ಅವ್ರ ಸರ್ಕಾರ ಇರುವಂತ ಸಪೋರ್ಟಿವ್ ಸರ್ಕಾರ ಇರುವಂತ ಸಂದರ್ಭದಲ್ಲಿ ತಾವು ತಮ್ಮನ್ನು ಹೇಗೆ ಕಾಂಗ್ರೆಸ್ ಸರ್ಕಾರ ತಮ್ಮ ಬೇಡಿಕೆಯನ್ನ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕ್ತು, ಅದಕ್ಕೆ ಅವ್ರು ಹೆಂಗ್ ಬಿಟ್ರು? ಸರ್, ಇದು ನಿಜವಾಗ್ಲೂ ಹೇಳ್ತೀನಿ, ಇದಕ್ಕೂ ಮೊದಲು ಈ ಹೋರಾಟ ಪ್ರಾರಂಭಕ್ಕೆ ಮೊದಲು ನಾನು ಸಾರಿಗೆ ನೌಕರು ಸರ್ಕಾರಿ ನೌಕರಾಗಬೇಕಂತ ಹೋರಾಟನ ಪ್ರಾರಂಭ ಮಾಡಿದಾಗ ರಾಮನಗರದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಹತ್ರ ಒಂದು ಹೇಳಿಕೆನ ಪಡೆದಿದ್ದೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಾರಿಗೆ ನೌಕರನ ಸರ್ಕಾರಿ ನೌಕರನಾಗಿ ಮಾಡಿ ಅವ್ರಿಗೆ ಎಲ್ಲಾ ಸವಲತ್ತುಗಳನ್ನ ನೀಡ್ತೀವಿ ಅನ್ನೋದನ್ನ ಒಂದು ಆಶ್ವಾಸನೆಯನ್ನು ನಾವು ಮೌಖಿಕವಾಗಿ ಪಡೆದಿದ್ವಿ. ಆ ವಿಡಿಯೋ ಎಲ್ಲ ಸಾಮಾಜಿಕ ಜಾಲದಲ್ಲಿ ತಾವು ನೋಡ್ಬೋದು. ನಮ್ಮ ಅದೃಷ್ಟಕ್ಕೆ ಅವರೇ ಮುಖ್ಯಮಂತ್ರಿಯಾಗಿ ಬಂದ್ರು. ಬಟ್ ಅದೇನೋ ಕಾರಣಾಂತರಗಳಿಂದ ನಮ್ಮ ಅದೃಷ್ಟವೋ ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ಅವರು 1 ವರ್ಷಕ್ಕೆ ತಮ್ಮ ಸ್ಥಾನವನ್ನು ಕಳ್ಕೋಬೇಕಾಯ್ತು. ತದನಂತರ ಬಂದ ಬಿಜೆಪಿ ಸರ್ಕಾರ ಮುಂದೆ ನಾವು ಬೇಡಿಕೆಗಳನ್ನ ಇಟ್ಕೊಂಡ್ ಬಂದ್ವಿ. 2020ರಲ್ಲಿ ಅಚಾನಕ್ ಆಗಿ ನಾವು ಮುಷ್ಕರ ಮಾಡಿದಂತ ಸಂದರ್ಭದಲ್ಲಿ ಆ ಸರ್ಕಾರಗಳು ನಮಗೆ ಒಂದು ಲಿಖಿತ ಭರವಸೆಯನ್ನ ನೀಡಿದ್ರು. ಸೊ ಆ ಭರವಸೆನ ಇಟ್ಕೊಂಡು ಮತ್ತೆ ನಾವು ಈಡೇರಿಸದೇ ಇದ್ದಾಗ ಮತ್ತೆ ನಾವು ಹೋರಾಟಕ್ಕೆ ಹೋದಾಗ ಆದಂತ ಅನಾಹುತಗಳು ಇವೆಲ್ಲ. ಸೊ ನನಗೆ ಆಮೇಲೆ ತಿಳಿದಂತದ್ದು, ಇನ್ಯಾರ ಹತ್ರ ಹೋಗ್ಬೇಕು ನಾನು? ಆಲ್ರೆಡಿ 2 ಪಕ್ಷಗಳ ಜೊತೆಲಿ ಎಲ್ಲ ವಿಚಾರಗಳು ಮಾಡಿ ಕೈ ಸುಟ್ಕೊಂಡಿದೀವಿ. ನಾವು ಇನ್ನೊಂದು ಪಕ್ಷ ಯಾವ್ದಾದಿದೆ ಅಂದ್ರೆ ನಮ್ಗೆ ಕಾಂಗ್ರೆಸ್ ಪಕ್ಷನೇ ಇದ್ದಿದ್ದು. ನನಗೆ ಗೊತ್ತಿತ್ತು ಕಾಂಗ್ರೆಸ್ ಪಕ್ಷ ಒಂದು ರೀತಿಯ AITC ಮತ್ತು ಇತರ ಕಮ್ಯುನಿಸ್ಟ್ ಸಂಘಟನೆಗಳ ಜೊತೆಲಿ ಒಡನಾಟ ಇದೆ ಅಂತ ಗೊತ್ತಿದ್ದು, ಆದ್ರೆ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ಗೂ ಮತ್ತು ಪರಮೇಶ್ವರ್ ಸರ್ಗೂ ಮತ್ತು ಪ್ರೊಫೆಸರ್ ರಾಧಾಕೃಷ್ಣ ಸರ್ಗೂ ನನ್ನ ಪತ್ರಗಳನ್ನ ರವಾನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ಅವ್ರಿಗೆಲ್ಲ ಒದಗಿಸಿಕೊಟ್ಟ ನಂತರ ಇದು ಪ್ರಣಾಳಿಕೆಗೆ ಬಂತು. ಇದು ಯಾವ ರೀತಿ ಇತ್ತಂದ್ರೆ, ಈ ಪೊಕ್ರಾನಲ್ಲಿ ಅಣುಬಾಂಬು ಸ್ಫೋಟ ಮಾಡ್ಬೇಕಾದ್ರೆ ಇಡೀ ಪ್ರಪಂಚಕ್ಕೆ ತಿಳಿಯದಂತೆ ಏನು ಪೊಕ್ರಾನ್ ಅನ್ವೇಷಣೆ ಅಷ್ಟು ಗೌಪ್ಯವಾಗಿ ಮಾಡ್ಬೇಕಾದ ಒಂದು ವಿಚಾರ ಅಲ್ಲಿತ್ತು. ಪರಿಸ್ಥಿತಿ ಹಂಗಿತ್ತು. ಯಾಕಂದ್ರೆ ಈ ನಮ್ಮ ಇತರ ಸಂಘಟನೆಗಳು ಇದನ್ನೆಲ್ಲ ತಿಳ್ಕೊಂಡ್ರೆ ಎಲ್ಲ ಅಡ್ಡಗಾಲಾಗ್ತಾರೆ ಅನ್ನೋದಕ್ಕೋಸ್ಕರ ಸುಮಾರು 2 ತಿಂಗಳು ಅವ್ರು ಕೇಳಿದ ದಾಖಲೆಗಳನ್ನ, ಕೇಳಿದ ಅಂಕಿಅಂಶಗಳನ್ನ ಒದಗಿಸ್ತಾ ಬಂದೆ. ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ತಿಳಿದೆ ಏನು ಪ್ರಣಾಳಿಕೆ ಹೊರ ಬಂದ ನಂತರ ಇವ್ರಿಗೆ ತಿಳಿತು. ಇಲ್ಲಾಂದ್ರೆ ಯಾವತ್ತೂ ಇದನ್ನು ಮೊಟಕು ಮಾಡ್ಬಿಡ್ತಾ ಇದ್ರು. ಸೊ ಇಷ್ಟು ವಿಚಾರಗಳು ಪ್ರಣಾಳಿಕೆಗೆ ಬರೋ ವಿಚಾರದಿದೆ. ಸೊ ಪ್ರಣಾಳಿಕೆಗೆ ಬಂದಿದೆಯಲ್ಲ, ಈಗ ಈ ಸ್ಪೆಲ್ಲಿಂಗ್ ತಪ್ಪುಗಳನ್ನ, ಗ್ರಾಮರ್ ಮಿಸ್ಟೇಕ್ಗಳನ್ನ ಹುಡ್ಕೋಕ್ ಬದಲು ಈ ಪ್ರಣಾಳಿಕೆ ಭರವಸೆ ನೀಡಿದಾರಲ್ಲ ಅದನ್ನ ಈಡೇರಿಸಿ ಅಂತ ಇವರು ಧ್ವನಿ ಎತ್ತಕ್ಕೆ ಹೋಗ್ತಾನೆ ಇಲ್ಲ, ಆಗೋದೇ ಇಲ್ಲ ವಿಚಾರನ ಹೇಳ್ಕೊಂಡು ನೌಕರರನ್ನ ತಪ್ಪು ದಾರಿಗೆ ಎಳೆಯೋದು, ಅವ್ರಿಗೂ ಗೊಂದಲ ಮೂಡಿಸಂತ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಅವ್ರು ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಸರ್, ಇದು ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ನನಗೆ. ನೀವೇ ಹೇಳ್ತಾ ಇದ್ದೀರಾ ಅಲ್ಲಿ, ಇದು ಸಂಘಟನೆಗಳ ಅಸ್ತಿತ್ವ ಪ್ರಶ್ನೆ ಆಗ್ಬಿಟ್ಟಿದೆ. ಹೌದು, ಇದಂತೂ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ಈ ಪ್ರಶ್ನೆ ಅಂತೂ ಕರೆಕ್ಟ್ ಆಗಿದೆ. ಯಾಕಂದ್ರೆ ಇದು ಈ ವೇತನ ಪರಿಷ್ಕರಣೆ ಅಂತ ಈ ಸರ್ ಏನು ಸಾರಿಗೆ ನೌಕರ ವೇತನ ಹೆಚ್ಚಳ ಇದೆ, ಇಲ್ಲಿ ಸಂಘಟನೆಗಳ ಅಸ್ತಿತ್ವನೇ ಇದೆ. ಯಾಕಂದ್ರೆ ನೌಕರರು ಕೂಡ ಸಂಘಟನೆ ಮೇಲೆ ವಿಶ್ವಾಸ ಹೋಗುವಂತ ಟೈಮ್ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಸಂಘಟನೆಗಳು ಯಾಕೆ ಆ ಸಂಘಟನೆ ಬೇಡ ಅಂತದೆ? ಯಾಕೆ ನೌಕರಿಗೆ ಒಳ್ಳೇದಾಗಲ್ವ ಅದರಿಂದ? ಅಲ್ಲಿ ನಾನು ಅದನ್ನೇ ಇವ್ರ ಹತ್ರ ಕೇಳ್ತಾ ಇರೋದು. ನೀವು 25% ಕೇಳ್ಕೊಂಡು ಹೋಗ್ತಾ ಇದ್ದೀರಲ್ಲ ಸಮಯ. ಕಳೆದ ಬಾರಿ ನೀವು 25% BDA ಮರ್ಜ್ ಮಾಡಿ ಬೇಕು ಅಂತ ಕೇಳ್ಕೊಂಡು ಹೋದ್ರಿ. ನೀವು ತಗೊಂಡ್ಬಂದಿದ್ದು ಬೇಸಿಕ್ಗೆ 15% ತಗೊಂಡ್ಬಂದ್ರಿ. ತದನಂತರ ಈಗ 25% ಬೇಸಿಕ್ ಕೇಳ್ಕೊಂಡು ಹೋಗ್ತಾ ಇದ್ದೀರಾ. ಇವಾಗ ಎಷ್ಟು ಕೊಡ್ತಾರೆ? ನನ್ನ ಪ್ರಶ್ನೆ, ಇವಾಗ ಎಷ್ಟು ಕೊಡ್ತಾರೆ ನಿಮ್ಗೆ? 25% ಕೊಟ್ಟರು ಅಂತ ಅನ್ಕೋಣ. ಅವಾಗ ಆಯ್ತು, ಇದೇ ನಮ್ಮ
ಇತರ ಸಂಘಟನೆ ನಾಯಕರು ಹೇಳ್ತಾರೆ ನಾವು ಕಷ್ಟಜೀವಿಗಳು, ನಾವು ಸ್ಕಿಲ್ ವರ್ಕರ್ಸು, ನಾವು ಫ್ಯಾನ್ ಬಿದ್ರೆ ಸಾಯಲ್ಲ ಸತ್ತೋಗ್ತೀವಿ, ಸಾರಿ ನಾವು ಸ್ಕಿಲ್ಡ್ ವರ್ಕರು, ನಮಗೆ ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ಕಷ್ಟ ಪಡೋರು, ರೋಡ್ಗಳಲ್ಲಿ ಹೋಗ್ತೀವಿ, ನಾವು ಸೊಳ್ಳೆಯಲ್ಲಿ ಕೈಸ್ಕೊಡಿಸ್ಕೊಂತೀವಿ, ಮಳೆ ಗಾಳಿ ಅಂತ ನೋಡಿದಿರ ನಾವು ಕರ್ತವ್ಯಗಳನ್ನ ಮಾಡ್ತೀವಿ, ಒಡ್ಸ್ಕೊಂತೀವಿ, ಬಡಿಸ್ಕೊಳ್ತೀವಿ. ಸರ್ಕಾರಿ ನೌಕರು ಫ್ಯಾನ್ ಬಿದ್ದು ಸತ್ತೋಗ್ತಾರ, ಅವ್ರಿಗೇನಾದ್ರೂ ಆಗುತ್ತಾ, ಅವ್ರಿಗಿಂತ ಹೆಚ್ಚಿನ ಸಂಬಳ ಬೇಕು ಅಂತ ಕೇಳ್ತಾರಲ್ಲ. ಯಾವ ರೀತಿಯಲ್ಲಿ ನೀವು ಲೆಕ್ಕಾಚಾರ ಹಾಕಿದ್ದೀರಿ? 25%. ಯಾವ ಆರ್ಥಿಕ ತಜ್ಞನ ಹತ್ರ ಕೇಳ್ಕೊಂಡು ನೀವು ಒಂದು 25% ಕೊಟ್ರೆ ಸಾರಿಗೆ ನೌಕರಿಗೆ ಸರಿಸಮಾನ ವೇತನ ಆಗ್ಬಿಡುತ್ತೆ, ಸರ್ಕಾರಿ ನೌಕರಿಗಿಂತ ಜಾಸ್ತಿ ಆಗುತ್ತೆ ಅಂತ ನೀವು ಇಟ್ಕೊಂಡ್ ಬಂದಿದ್ದೀರಾ? ಸರ್, ನನಗೆ ಒಂದು ಡೌಟ್ ಬರುತ್ತೆ. ಇಲ್ಲಿ ಸಾರಿಗೆ ಸಂಘಟನೆಗಳು ನೀವೆಲ್ಲ ಹೆಂಗೆ ಕಲೆಕ್ಟ್ ಮಾಡ್ತೀರಾ? ಹೆಂಗೆ ಕಲೆಕ್ಟ್ ಮಾಡಿದ್ರೆ ನೌಕರರ ಬೇಡಿಕೆಗಳು ಏನು ಅನ್ನೋದನ್ನ ಯಾವುದಾದ್ರು ಸಂಘಟನೆಗಳು ಪ್ರತಿಯೊಬ್ಬ ನೌಕರನ ಹತ್ರ ಹೋಗಿ ಏನಾದ್ರು ಡಾಟಾ ಕಲೆಕ್ಟ್ ಮಾಡ್ತೀರಾ, ಅಥವಾ ಏನಾದರೂ ಪತ್ರ ಕಲೆಕ್ಟ್ ಮಾಡ್ತೀರಾ, ಅಥವಾ ಅವ್ರ ಹತ್ರ ಯಾವುದೋ ರೀತಿ ಮೌಖಿಕ ಒಪ್ಪಿಗೆ ತಗೋತೀರಾ? ಯಾವ ರೀತಿಯಲ್ಲಿ ಡಾಟಾ ಕಲೆಕ್ಟ್ ಮಾಡ್ತೀರಾ ನೀವು ಇದನ್ನ? ಸರ್, ಇಲ್ಲಿ ಮೌಖಿಕವಾಗಿ ಅನ್ನೋದಕ್ಕಿಂತನೂ ಇಲ್ಲಿ ದುಡಿತಿದ್ದೀವಲ್ಲ, ದುಡಿತಾ ಇರುವ ನೌಕರರಾಗಿರ್ತೀವಲ್ಲ, ನಮ್ಗ ಕಷ್ಟಗಳು ಗೊತ್ತಾಗಿರುತ್ತೆ ಸರ್. ಮೊನ್ನೆಲ್ಲ ಕೆಲವು ನಾಯಕರು ಹೇಳ್ತಾ ಇದ್ರು, ನಾವು ನಮ್ಮ ನೌಕರು ತುಂಬಾ ಕಷ್ಟ ಪಡೋರು, ಇಲ್ಲಿ ಕೂತ್ಕೊಂಡ್ರೆ ಬೀದರ್ವರೆಗೂ ಹೋಗ್ತೀವಿ, ಹುಬ್ಳಿಯಿಂದ ಕಣ್ಣು ಒಂದು ರೆಪ್ಪೆನ ಹಿಂಗ್ ಅಲ್ಲಾಡ್ಸಕ್ಕಾಗಲ್ಲ, ನಾವು ಬಸ್ ಓಡಿಸ್ತೀವಿ, ಮತ್ತೆ ನಾವು ಶಕ್ತಿ ಯೋಜನೆಯಿಂದ ಓಡಿಸ್ಕೊಂಡಿದೀವಿ ಬಡ್ಸ್ಕೊಂಡಿದೀವಿ ಅಂತ. ಇದೆಲ್ಲ ಪುಸ್ತಕದ ಏನು ಪುಸ್ತಕದ ಬದನೆಕಾಯಿ ಸಾಂಬಾರ್ಗೆ ಆಗಲ್ಲ ಅನ್ನೋ ರೀತಿಯಲ್ಲಿ ನೀವು ಯಾರೋ ಹೇಳಿದ್ದನ್ನ ಕೇಳಿರ್ಬೋದು ಅಷ್ಟೇ. ಹೇಳಿದ್ದು ಕೇಳಿಕೊಂಡು ಅದನ್ನ ನಿಮ್ಮ ವಾಕ್ಚಾತುರ್ಯದಲ್ಲಿ, ಅನುಭವದ ಆಧಾರದಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ರಿ. ಏನೋ ನೀವೇ ಕಷ್ಟಪಡತಾರ. ನೀವು ಯಾವ್ದು ಬಸ್ನು ಓಡಿಸಿಲ್ಲ, ನೀವು ಯಾವ ಟಿಕೆಟ್ ಹೊರದಿಲ್ಲ, ನೀವು ಯಾವ್ದು ಟೈರ್ ಕೆಳಗಡೆ ನುಗ್ಗಿ ಟೈರ್ ಬದಲಾಯಿಸಿಲ್ಲ, ಜಾಕ್ ಹಾಕಿಲ್ಲ, ಎಲ್ಲಾದ್ರೂ ಪೆನ್ನು ಪೇಪರ್ ಇಟ್ಕೊಂಡು ಎಲ್ಲೂ ಬರ್ದಿಲ್ಲ, ಕಚೇರಿಗಳಲ್ಲಿ ಕೂತ್ಕೊಂಡು ರಾತ್ರಿ ಹೊತ್ತು ಗೇಟ್ ಕಾಯ್ದು ಸೆಕ್ಯೂರಿಟಿ ಗಾಡಿಗಳಾಗಿಲ್ಲ. ಓಕೆ, ನೀವು ಏನಂದ್ರೆ ನಿಮ್ಮ ಪದಾಧಿಕಾರಿಗಳು ಏನು ನಿಮ್ಗೆ ಫೀಡ್ಬ್ಯಾಕ್ ಮಾಡ್ತಾರೆ ಅದನ್ನ ತಂದು ಇಲ್ಲಿ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀರಾ. 40 ವರ್ಷಗಳಿಂದ ನಡ್ಕೊಂಡ್ ಬಂದಿದ್ದಿದೆ ಸರ್. ಇಂದಿನ ಒಂದು ವಿಚಾರದಲ್ಲಿ ಶ್ರೀಕಂಠಯ್ಯ ಅಂಡ್ ಸಂಪಂಗಿ ಅವರಿದ್ರು ಸರ್, ನೀವು ಕೇಳಿರ್ಬೋದು, ಹಳೆಯ ನಮ್ಮ ನಾಯಕರುಗಳು. ಅವರು ಸಾರಿಗೆ ನೌಕರರಿಗೆ ಬೇಕಾದಂತ, ಅತ್ಯವಶ್ಯಕವಾಗಿ ಬೇಕಾದಂತ ಎಲ್ಲಾ ಒಂದು ಇದನ್ನ ಮಾಡ್ಕೊಂಡ್ ಬಂದಿದ್ರು. ಓಕೆ, ಅದರ ಜೊತೆಗೆ ಮುಂದಿನ ಏನೇ ವೇತನದ ಒಪ್ಪಂದ ಆಗ್ಬೇಕಾದ್ರೂ ಇಂದಿನ ಏನು ಒಪ್ಪಂದದಲ್ಲಿ ಮಾಡಿಕೊಂಡಿರೋ ಸೌಲಭ್ಯಗಳನ್ನ ಕಳ್ಕೋಬಾರ್ದು ಅನ್ನೋದಕ್ಕೋಸ್ಕರ ಸೇವಿಂಗ್ ಕ್ಲಾಸ್ ಅನ್ನೋದೊಂದು ಇಟ್ಕೊಂಡಿದ್ರು. ಒಂದ್ ಸೆಕೆಂಡ್, ಈಗ ಈ ಸೇವಿಂಗ್ ಕ್ಲಾಸ್ ಅನ್ನೋಂಥದ್ದು ಏನ್ ಸರ್ ಇದು? ಇದನ್ನ ಪರ್ಸನಲ್ ಕ್ಲಾರಿಟಿ ಕೂಡ ಮೂವ್ ಮಾಡಿ ಸರ್. ಸೇವಿಂಗ್ ಕ್ಲಾಸ್ ಅಂದ್ರೆ ಈಗ ಇಂದಿನ ಅಗ್ರಿಮೆಂಟ್ಗಳಲ್ಲಿ ನಮ್ಮ ಸಂಘಟನೆಗಳು, ಹಿರಿಯ ಸಂಘಟನೆಗಳು, ಹಿರಿಯ ನಾಯಕರುಗಳು ಮಾಡ್ಕೊಂಡು ಬಂದಿರುವ ಏನು ಅಗ್ರಿಮೆಂಟ್ಗಳಲ್ಲಿ ನೌಕರರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಮುಂದೆ ಬರುವ ಒಪ್ಪಂದಗಳಲ್ಲಿ ಕೈ ಬಿಡಬಾರದು ಅನ್ನುವ ಒಂದು ನಿಬಂಧನೆ ಸರ್, ಅದು ಸೇವಿಂಗ್ ಕ್ಲಾಸ್ ಅನ್ನೋದು. ಇದನ್ನ ATC ಸಂಘಟನೆಯು ಅಧಿಕಾರಕ್ಕೆ ಬಂದಿದ ತಕ್ಷಣ 1992ರಲ್ಲಿ ಅನ್ಕೊಂತೀನಿ ಸೇವಿಂಗ್ ಕ್ಲಾಸ್ ನ ಬಿಟ್ಕೊಡ್ತು. ಯಾಕೆ? ಅದು ಅವರ ಸ್ವಾರ್ಥ, ಮತ್ತೊಂದು ಅವರ ಸಂಘಟನೆ ಉಳಿಗೋಸ್ಕರ ಆ ಫೆಸಿಲಿಟೀಸ್ ನ ತಗೊಂಡ್ರು. ತಗೊಂಡಿದ್ದ ಪರಿಣಾಮ 92 ಅಲ್ಲಿ ಸೇವಿಂಗ್ ಕ್ಲಾಸ್ ನ ಬಿಟ್ಕೊಟ್ಬಿಟ್ರು. ಸೇವಿಂಗ್ ಕ್ಲಾಸ್ ಸಂಸ್ಥೆ ಅವರು ತೆಗಿತೀವಿ ಅಂದಿದ ತಕ್ಷಣ ತಗೊಳ್ಳಿ ಅಂತ ಹೇಳ್ಬಿಟ್ರು. ಇಲ್ಲಿ ಹೆಂಗಂದ್ರೆ ನೀವು ಮಾಡ್ಕೊಂಡ್ಬಿಡಿ, ನಾವು ಸುಮ್ಮನೆ ಇರ್ತೀವಿ ಅನ್ನೋದು ಅರ್ಥ. ಆಮೇಲೆ ನನಗೆ ಗೊತ್ತಿಲ್ಲ. ಎಕ್ಸಾಂಪಲ್ ಮೊನ್ನೆ ನಡೆದಂತ ಇದ್ರಲ್ಲಿ ನೋಡಿ, 2023 ಅಗ್ರಿಮೆಂಟ್ ನಾವೇ ಮೊನ್ನೆವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಈ ಆದೇಶ ಪತ್ರವನ್ನು ಹಿಡ್ಕೊಳ್ಳೋ ಅವ್ರ ಮುಂದೆ ಮಂಗಳಾರತಿ ಎತ್ತೋವರೆಗೂ ಅವರೆಗೂ ಅದನ್ನ ನೀವು ಕೂಡಿದವರು ಒಂದು ನಯಾ ಪೈಸಾ ಕೊಡಿಸ್ಲಿಲ್ಲ, ನಯಾ ಪೈಸಾ 4 ವರ್ಷದಿಂದ ಕೊಡ್ಸಕ್ ಆಗಲ್ಲ ಅಂತ ಬಬ್ಬಡಿತಾ ಇದ್ದವರು ಇವತ್ತು ಏನು ಬಾಯಿ ತೆಗಿತಾ ಇಲ್ಲ. ಅದು ನಮ್ದಲ್ಲ, ನಮ್ ಕೂಸಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅವರ ಮುಖ್ಯಮಂತ್ರಿಗಳಿಗೆ ಒಳಗಡೆಯಿಂದ ಬಂದ ಮೇಲೆ ಆ ಮುಖ್ಯಮಂತ್ರಿಗಳಿಗೆ ಬರ್ದಿರೋ ಪತ್ರದಲ್ಲಿ ಇದ್ದಾರೆ, ಈ ಇದರಲ್ಲಿ ನಮಗೆ ಯಾವುದು ಸಂಬಂಧ ಇಲ್ಲ, ಏಕಪಕ್ಷವಾಗಿ ಸಂಸ್ಥೆನೇ ಅಧಿಕಾರಿಗಳೇ ಮಾಡ್ಬಿಟ್ಟವ್ರೆ, ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅನ್ನೋದನ್ನ ನೀವು ನೋಡಿರ್ಬೋದು. ಏಕಪಕ್ಷವಾಗಿ ಮಾಡ್ಕೊಂಡ್ ಬಂದ್ರು ಅಂತ ಹೇಳ್ತಾ ಇದ್ದಾರೆ. ಅದೇ ಇದಕ್ಕೂ ಮೊದಲು 4ನೇ ತಾರೀಕು ಹಿಂದಿಂದಲೂ ನಾವು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟೇ ಸರ್ ವ್ಯತ್ಯಾಸ. ಇವರು ನಾವು ಇದೇ ಸಂಘಟನೆಯವರು 92ರಲ್ಲಿ ಸೇವಿಂಗ್ ಕ್ಲಾಸ್ ನ ಬಿಟ್ಟು ಕೊಟ್ಟಿದ್ದ ಪರಿಣಾಮನೇ ನಮಗೆ ಅರ್ಧ ಗ್ರಾಚ್ಯುಟಿ ಆಗಿರೋದು. ಗ್ರಾಚ್ಯುಟಿ ವಿಚಾರದಂತೂ ಯಾರು ಇಲ್ಲ, ಅಷ್ಟು ನಿಮಗೆ ತುಂಬಾ ಕಡಿಮೆ ಗ್ರಾಚ್ಯುಟಿ ಸಾರಿಗೆ ನೌಕರು ಸಿಗ್ತಾ ಇದೆ. ಓಕೆ ಸರ್, ಇದಕ್ಕೂ ಮೊದಲು ಸರ್ಕಾರಿ ನೌಕರು ಮೊದಲಿಂದಲೂ ಅರ್ಧ ಗ್ರಾಚ್ಯುಟಿ ಅವರೇ, ಅವ್ರಿಗೆ ಪೂರ್ತಿ ಗ್ರಾಚ್ಯುಟಿ ಇರಲಿಲ್ಲ. ಆದ್ರೆ ಹಿಂದೆ ಇದ್ದ ನಮ್ಮ ಹಿರಿಯ
ಹಿರಿಯ ನಾಯಕರಾದ ಶ್ರೀಕಂಠಯ್ಯನವರು ಅವರ ಕಾಲಾವಧಿಯಲ್ಲಿ ನಮ್ಮ ಸಾರಿಗೆ ಸಂಸ್ಥೆ ನೌಕರರಿಗೆ ಫುಲ್ ಗ್ರಾಜ್ಯುಟಿ ಮಾಡ್ಕೊಂಡ್ ಬಂದಿದ್ರು. ಫುಲ್ ಗ್ರಾಜ್ಯುಟಿ ಅವರು ಮಾಡ್ಕೊಂಡ್ ಬಂದಿದ್ದು. ಅಲ್ಲಿಂದ ATC ಸಂಘಟನೆ ಬರೋವರೆಗೂ ಫುಲ್ ಗ್ರಾಜ್ಯುಟಿನೇ ಇತ್ತು. 92ರಲ್ಲಿ ಇವರು ಸೇವಿಂಗ್ ಕ್ಲಾಸ್ ನ ಬಿಟ್ಟು ಕೊಟ್ಟಿದ್ದ ಪರಿಣಾಮ 2002ರಿಂದ ಅಪಾಯಿಂಟ್ ಆದ ಎಲ್ಲರಿಗೂ ಅರ್ಧ ಗ್ರಾಜ್ಯುಟಿ ಆಯಿತು.